ಕೆಪಿಎಸ್ ಶಾಲೆ ಉದ್ಘಾಟನೆಗೆ ರೈತ ಸಂಘದಿಂದ ಅನ್ನದಾನ. ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನೂತನ ಶಾಲಾ ಕಟ್ಟಡ ಉದ್ಘಾಟನಾ ಸಮಾರಂಭದ ಅಂಗವಾಗಿ ರೈತ ಸಂಘದ ಮುಖಂಡ ಬೇಡಶೆಟ್ಟಹಳ್ಳಿ ರಮೇಶ್ ಅವರು ಸಾರ್ವಜನಿಕರಿಗೆ ಊಟೋಪಚಾರದ ವ್ಯವಸ್ಥೆ ಮಾಡಿದ್ರು. ಸಮಾರಂಭದಲ್ಲಿ ಭಾಗಿಯಾಗಿದ್ದ ಸಾವಿರಾರು ಮಂದಿಗೆ ಊಟದ ಸೇವೆ ನೆರವೇರಿಸಿದ ರಮೇಶ್ ಗ್ರಾಮಸ್ಥರ ಮನ ಸೆಳೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು 8 ಕೋಟಿ ರು ವೆಚ್ಚದಲ್ಲಿ ಒಸಾಟ್ ಸಂಸ್ಥೆಯ ಜನಾರ್ದನ್ ಟಕ್ಕರ್ ಅವರು ಕೆಪಿಎಸ್ ಶಾಲೆಗೆ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಿದ್ದು, ಇದರಿಂದಾಗಿ ಕನ್ನಡದ ಮಾಸ್ತಿ ಅವರ ಸ್ವಗ್ರಾಮಕ್ಕೆ ಶಿಕ್ಷಣದ ಆಸ್ತಿ ಸಿಕ್ಕಂತಾಗಿದೆ ಎಂದರು. ಶಾಲಾ ಕಟ್ಟಡ ನಿರ್ಮಾಣ, ಬಸ್ ನಿಲ್ದಾಣ, ಜೋಡಿ ರಸ್ತೆ, ಗ್ರಾಮದಲ್ಲಿ ರಸ್ತೆಗೆ ಮರುಡಾಂಬರೀಕರಣ, ಪಟ್ಟಣ ಪಂಚಾಯಿತಿ ಪ್ರಸ್ತಾವನೆ ಎಲ್ಲವೂ ಶಾಸಕ ನಂಜೇಗೌಡರ ದೂರದೃಷ್ಟಿಯ ಫಲವಾಗಿದ್ದು, ಊಟೋಪಚಾರದೊಂದಿಗೆ ಸಭಕರ ಹಸಿವನ್ನ ನೀಗಿಸುವ ಕಾರ್ಯಕ್ರಮವು ಶಾಸಕರ ಸೂಚನೆಯಂತೆ ಮಾಡಲಾಗಿದೆ. ಪ್ರಗತಿಯ ರಾಯಭಾರಿ ಆಗಿರುವ ಶಾಸಕರಿಂದ ಅಭಿವೃದ್ಧಿಗೆ ಪ್ರೇರಣೆ ಸಿಕ್ಕಂತಾಗಿದ್ದು, ಒಸಾಟ್ ಸಂಸ್ಥೆ ಮನುಷ್ಯ ಸತ್ತ ನಂತರವೂ ಬದುಕಿರುವ ಕೆಲಸ ಮಾಡಿದೆ. ವಿದ್ಯಾದಾನದ ಸಾರ್ಥಕತೆಯ ರೂವಾರಿ ಅಮೆರಿಕದ ಜನಾರ್ದನ್ ಲಿಂಡಾ ದಂಪತಿಗಳಿಗೆ ದೇವರು ಒಳ್ಳೆಯದು ಮಾಡುವ ಮೂಲಕ ರಾಜ್ಯಕ್ಕೆ ಮತ್ತಷ್ಟು ಸೇವೆ ಸಿಕ್ಕಲಿ ಎಂದು ಬೇಡಶೆಟ್ಟಹಳ್ಳಿ ರಮೇಶ್ ನುಡಿದರು. ಸರ್, ಯಾವ ಕಾರ್ಯಕ್ರಮ ಪ್ರಯುಕ್ತ ಈ ಒಂದು ಅನ್ನವನ್ನ ನೀಡುವ ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ? ಸರ್, ನಮ್ಮ ಮಾಸ್ತಿಯಲ್ಲಿ ಹೊಸದಾಗಿ ಪಬ್ಲಿಕ್ ಸ್ಕೂಲ್ ಕಟ್ಟಡವನ್ನು ನಮ್ಮ ಹೊಸ ಉದ್ಘಾಟನೆ ಮಾಡಿದ್ದಾರೆ. ಅವರೊಂದು ಅಂತ ವಿಜೃಂಭಣೆಯಿಂದ ಅದು ಸುಸಜ್ಜವಾದ ಕಟ್ಟಡವನ್ನು ಕಟ್ಟಿಕೊಡುವಾಗ ಅಲ್ಲಿ ಸೇರಿರ್ತಕ್ಕಂಥ ಸಾರ್ವಜನಿಕರಿಗೆ, ಅಲ್ಲಿ ಕಟ್ಟಡ ಶಾಲೆಯ ಕಟ್ಟಡ ಉದ್ಘಾಟನೆಗೆ ಸೇರ್ತಕ್ಕಂಥ ಕಾರ್ಯಕರ್ತರಿಗೆ ಹಸುವಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಒಂದು ಅನ್ನದಾನವನ್ನು ಏರ್ಪಡಿಸಲಾಗಿದೆ. ಸರ್, ಎಷ್ಟು ಕೋಟಿ ವೆಚ್ಚದಲ್ಲಿ ಏನ ಐಡಿಯಾ ಇದೆ ನಿಮಗೆ? 8 ಕೋಟಿ ರೂಪಾಯಿ. 8 ಕೋಟಿ ರೂಪಾಯಿ. ಸೊ ಈ ಒಂದು ಮಾಸ್ತಿ ಊರಿಗೆ MLA ಅವರು ಮಾತಾಡಿದ್ರು, ಪಟ್ಟಣ ಪಂಚಾಯಿತಿ ಶೀಘ್ರ ಆಗ್ಬೇಕು ಅಂತ ಹೇಳಿದ್ರು. ಇದ್ರ ಬಗ್ಗೆ ತಮ್ಮ ಅನಿಸಿಕೆ? ಖಂಡಿತ. ಆಮೇಲೆ MLA ಸಾಹೇಬ್ ಹೇಳಿದ್ಮೇಲೆ ಅವರು ಇದುವರೆಗೂ ನಮ್ಮ ಮಾನ್ಯ ನಂಜೇಗೌಡರು MLA ಅಣ್ಣವರು ಏನ್ ಹೇಳಿದ್ದಾರೋ ಅದನ್ನು ನಡೆಸ್ಕೊಂಡಿದ್ದಾರೆ, ಮುಂದೆ ನಡೆಸ್ಕೊಡ್ತಾರೆ. ಇದೆಲ್ಲ ಅದರ ಪೂರಕವಾಗಿನೇ ಈ ಅನ್ನದಾನ ಮತ್ತೆ ಅವರ ಒಂದು ಸಲಹೆ ಮೇರೆಗೇನೆ ಅನ್ನದಾನ ಮಾಡ್ತಾ ಇರೋದು. ಅವರ ಒಂದು ಸಲಹೆ ಮೇರೆಗೇನೆ ಈ ಹೊಸ ಸ್ಕೂಲ್ ಕಟ್ಟಡ ಒಂದು ಉದ್ಘಾಟನೆ ಆಗಿರೋದು. ಏನು ಪ್ರಾರಂಭ ಆಗ್ತಾ ಇದೆ, ಏನು ಡೆವಲಪ್ಮೆಂಟ್ ಆಗ್ತಾ ಇದೆ, ಪ್ರಗತಿ ಆಗ್ತಾ ಇದೆ ಮಾಲೂರು ತಾಲೂಕಲ್ಲಿ, ಎಲ್ಲ ನಂಜೇಗೌಡರ ಅಣ್ಣನಿಂದನೇ ಸಾಧ್ಯ. ಅವರ ಒಂದು ಪ್ರೇರಣೆಯಿಂದ ಈ ಒಂದು ಎಲ್ಲಾ ಕಾರ್ಯಕ್ರಮಗಳನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಸರ್, ಈ ಕಾರ್ಯಕ್ರಮ ಕುರಿತು ಒಸಾಟ್ ಸಂಸ್ಥೆ ಮತ್ತೆ ಸರ್ಕಾರಕ್ಕೆ ಏನಾದರೂ ಒಂದು ವಿಷಯ ತಿಳಿಸಕ್ಕೆ ಮುಗಿಸ್ತೀರಾ? ಅಂದ್ರೆ ಒಸಾಟ್ ಸಂಸ್ಥೆಯವರಿಗೆ ನಾನು ಧನ್ಯವಾದಗಳು ಬದಲಿಗೆ, ಎರಡನೇದಂದ್ರೆ ಈ ಹಿರಿಯರು ಹೇಳ್ತಾರಲ್ಲ, ಮನುಷ್ಯನ ಸತ್ತ ಮೇಲೆ ಕೂಡ ಬದುಕಿರ್ತಾರೆ ಅಂತ, ಸಾರ್ಥಕತೆ ಅಂತ ಒಂದು ಸಾರ್ಥಕತೆ ಒಸಾಟ್ ಸಂಸ್ಥೆಯನ್ನು ಮಾಡಿದೆ. ಎಂತ ಒಂದು ಸಾರ್ಥಕತೆ ಅಂದ್ರೆ ಈ ವಿದ್ಯಾದಾನ ಮಾಡುವಂತ ಒಂದು ಸಾರ್ಥಕತೆ ಇದೆಯಲ್ಲ, ಆ ವಿದ್ಯಾದಾನ ಅಂತ ಒಸಾಟ್ ಸಂಸ್ಥೆ ಅವರು ದೇವರು ಯಾವತ್ತು ಒಳ್ಳೇದು ಮಾಡಲಿ. ಈ ಮಕ್ಕಳಿಗೆ ಇಂಥ ಒಂದು ಮಹತ್ತರವಾದಂತ ಕಾರ್ಯವನ್ನು ಹಮ್ಮಿಕೊಂಡಿದ್ದು ಅವ್ರಿಗೆ ಧನ್ಯವಾದ. ನಿಮ್ಮ ಟೀಮ್ಗೆ ಒಂದು ಧನ್ಯವಾದ ಹೇಳ್ಬಿಡಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಈ ಒಂದು ಅನ್ನದಾನದಲ್ಲಿ ಭಾಗವಹಿಸಿ, ಏನು ನಮ್ಮ ಪರವಾಗಿ ಮತ್ತೆ ನಮ್ಮ ಏನು ಅನ್ನದಾನದ ಕಾರ್ಯಕ್ರಮ ಭಾಗವಹಿಸಿದ್ರು ನಮ್ಮ ಹುಡುಗರು ಮತ್ತೆ ನಮ್ಮ ಅಭಿಮಾನಿಗಳು ಮತ್ತೆ ನಮ್ಮ ಬೇಡಶೆಟ್ಟಹಳ್ಳಿ ಗ್ರಾಮಸ್ಥರು, ವಿಶೇಷವಾಗಿ ಬೇಡಶೆಟ್ಟಹಳ್ಳಿ ಗ್ರಾಮಸ್ಥರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ.